ಹಾಯ್ ಹಾಲ್, ವೆಲ್ಕಮ್ ಟು ಲಯಾಸ್ ಮಿನಿ ಬ್ಲಾಗ್. ಇದು ನಮ್ಮ ಏರಿಯಾ ಸುಬ್ರಹ್ಮಣ್ಯ ಷಷ್ಠಿ. ನಮ್ಮ ಏರಿಯಾ ಬಂದುಬಿಟ್ಟು ಮಾರ್ಕೆಟ್ ರೋಡ್, ಶ್ರೀ ನಾಗದೇವತೆ ದೇವಸ್ಥಾನ ಸಮಿತಿ. ನಾವು ಈ ಸಂಘದ ವತಿಯಿಂದ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸ್ತೀವಿ. ಸೊ ನೈಟೆಲ್ಲ ಪ್ರಿಪ್ರೇಷನ್ ಹೆಂಗಿರುತ್ತೆ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿರ್ತೀವಿ. ಸೊ ರೋಡಲ್ಲೆಲ್ಲ ರಂಗೋಲಿ ಬಿಡ್ತೀವಿ. ಹಾಗೆ ರಂಗೋಲಿ ಎಲ್ಲ ಬಿಟ್ಟು ಇದೆಲ್ಲ ಬರುತ್ತೆ ಅಂದರೆ KG ಆಪೋಸಿಟಲ್ಲಿ ಬರುತ್ತೆ. ಸೊ ಯಾರಾದರೂ ವಿಸಿಟ್ ಮಾಡೋದು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡಿರ್ತೀವಿ. ಅನ್ನ ಪ್ರಸಾದ ಎಲ್ಲ ಇರುತ್ತೆ, ನೈಟು ಇರುತ್ತೆ, ಮಾರ್ನಿಂಗು ಇರುತ್ತೆ ಆ್ಯಂಡ್ ಆಫ್ಟರ್ನೂನ್ ಕೂಡ ಇರುತ್ತೆ. ಸೊ ನಾವು ಇಲ್ಲಿ ಎಲ್ಲ ರೋಡಲ್ಲೆಲ್ಲ ಕ್ಲೀನ್ ಮಾಡಿ ರೋಡಲ್ಲೆಲ್ಲ ರಂಗೋಲಿನ ಬಿಡ್ತಾ ಇದ್ದೀವಿ. ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ರಂಗೋಲಿ ಬಿಡ್ತಾ ಇದ್ದೀನಿ. ಪಾಂಡೇಶ್ವರಿ ಆಂಟಿ ಹಾಯ್ ಮಾಡಿ. ನಗಾಡ್ತಿದ್ದಾರೆ ಆಂಟಿನೆಲ್ಲ ಮಾತಾಡಿಸ್ಕೊಂಡು ಸ್ಟೇಜ್ ಡೆಕೋರೇಷನ್ ಹತ್ರ ಬಂದೆ. ರಂಗೋಲಿ ಬಿಡಿಸ್ತಿಲ್ಲ? ನೀನಾಗ ರಂಗೋಲಿ ಬಿಡಿಸ್ತಿಲ್ಲ? ಬಿಡಿಸು ನೀನೊಂದು ರಂಗೋಲಿ ಬಿಡಿಸು. ಅವನಲ್ಲಿ ನಿನ್ನ ಫ್ರೆಂಡು ಪ್ರಜಿತ್ ಮಾಡು. ಪ್ರಜಿತ್ ನೀನು ಶಬರಿ ಕೆಲಸ ಮಾಡಲಿ. ಬನ್ನಿ ವುಮೆನ್ ಪವರ್ ನೀವು ಕೊಡಿ ಮಾಡದ. ವುಮೆನ್ ಪವರ್ ಅಲ್ಲ ಏನೇ ಇಲ್ಲ, ವಿಡಿಯೋ ಮಾಡ್ತಾವ್ರೆ. ವುಮೆನ್ಗೆ ಇವ್ರು ಯಾರು ಅಂತ ತೋರಿಸ್ತೇನೆ ಇಲ್ಲ. ಇವ್ರು ಬಂದ್ರೆ ಅಷ್ಟೇ ಎಲ್ಲ ಕಾನು ಹೆಸರು ಹಂಗೆ ಡೈರೆಕ್ಟ್ ಆಗಿ ಬಂದು ಕುತ್ಕೊಬಿಡ್ತದೆ. ಮತ್ತೆ ಬೆಳಿಗ್ಗೆ ಎದ್ದು ನನ್ನ ಮಗಳು ಲಯ ರೆಡಿ ಮಾಡಿ, ಅವಳ ಜೊತೆ ಡಿಂಪುನು ಬಂದಿದ್ಲು, ಅವಳನ್ನೂ ರೆಡಿ ಮಾಡಿ ಷಷ್ಠಿ ಕಡೆ ಹೊರಟು. ಅಲ್ಲಿ ಕೊಂಬೆ ಎಲ್ಲ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ನಿಲ್ಲಿಸ್ಬಿಟ್ಟು ಸ್ವಲ್ಪ ಪೋಸ್ ಎಲ್ಲ ಕೊಡ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ನಿಲ್ಲಿಸ್ತಾ ಇದ್ರು ಅವಳನ್ನ ಪೋಸ್ ಕೊಡೋದಕ್ಕೆ. ಅವಳು ಅದನ್ನು ಉಟ್ಕೊಂಡು ನಗಾಡ್ತಾ ಇದ್ಲು. ಹಂಗೆ ಟೆಂಪಲ್ ಹತ್ರ ಹೋಗಿ ದೇವಸ್ಥಾನನೆಲ್ಲ ನೋಡಿಕೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ನಮ್ಮ ಮನಸ್ಸಲ್ಲಿ ಏನೇನು ಬೇಡಿಕೆ ಇದೆ ಅದನ್ನೆಲ್ಲ ಬೇಡ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ನಿಮಗೂ ತೋರಿಸ್ತೀನಿ ನೋಡಿ ದೇವ್ರನ್ನ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ, ತುಂಬಾ ಖುಷಿ ಆಯಿತು. ನಮ್ಮ ಏರಿಯಾದಲ್ಲಿ ವರ್ಷವೂ ಮಾಡ್ತೀವಿ ಇದನ್ನು, ತುಂಬ ಚೆನ್ನಾಗಿ ಮಾಡ್ತಿದ್ದೀವಿ. ಷಷ್ಠಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಹಾಗೆ ಅಲ್ಲಿ ಅನ್ನದಾನಕ್ಕೆಲ್ಲ ಸಿದ್ಧತೆ ನಡೀತಿತ್ತು, ಆ ವಿಡಿಯೋನೂ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಶಾಮಿಯಾನೆಲ್ಲ ಹಾಕಿದ್ರು, ಬಂದವರಿಗೆ ಬಿಸಿಲೆಲ್ಲ ತಾಗಬಾರ್ದು ಅಂತ ಹೇಳಿ. ಹಂಗೆ ನೆನ್ನೆ ಹಾಕಿದ ಸ್ಟೇಜ್ನೆಲ್ಲ ರಿಮೂವ್ ಮಾಡಿದ್ರು. ಹಂಗೆ ಇಲ್ಲಿ ಸ್ವಲ್ಪ ಪ್ರಸಾದ ನೈವೇದ್ಯ ಕೊಡ್ತಿದ್ರು, ಹಣ್ಣು ತುಪ್ಪ ಕೊಡ್ತಾಯಿದ್ರು. ಹೋಗ್ಬಿಟ್ಟು ಹಣ್ಣು ತುಪ್ಪನೆಲ್ಲ ಇಸ್ಕೊಂಡು ಹಂಗೆ ಮಕ್ಕಳ ಹತ್ರ ಮಾತಾಡ್ಕೊಂಡಿದ್ದೆ. ನಾನು ಕೇಳ್ತಾ ಇದ್ದೆ ಅವನ್ನ, ಯಾಕೋ ಇಷ್ಟೊತ್ತಾದರೂ ಖಾಲಿ ಮಾಡಿಲ್ಲ ಅಂತ. ಹಂಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಸಿಕ್ತವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ಹಂಗೆ ಮನೆ ಕಡೆ ಹೊರಟು ಬಂದ್ವಿ. ಆವಾಗ ಅಲ್ಲಿ ಹಾಕಿದ ಶಾಪ್ಸ್ದೆಲ್ಲ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ಮಾಡಿಕೊಂಡೆ. ಹಂಗೆ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನಿಮಗೂ ಯಾರಿಗಾದರೂ ಈ ನಾಗದೇವತೆ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತ ಹೇಗಿದ್ದರೆ ಬಂದೊಂದ್ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು.